ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ಇರಲಿ. ಈ ನನ್ನ ಕಾರ್ಯಕ್ರಮ ಶ್ರೀ ಅದಿತಿ ದೇವಿ ಮಾರ್ಗದರ್ಶನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ. ವಿಶೇಷವಾಗಿ ಎಲ್ಲರೂ ನೋಡಿ ಸಂತೋಷವಾಗಿ ಕಾಲ ಕಳೆಯಿರಿ ಅಂತೇಳಿ ಸೃಷ್ಟಿಸ್ಥಿತಿ ಲಯ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರಯ ಗುಣಮಯಿ ಶ್ರೀ ರೇಣುಕಾ ನಮೋಸ್ತುತಿ. ಆದಿಶಕ್ತಿ ಜಗದೀಶ್ವರಿಯ ಪಾದಾರವಿಂದಗಳಿಗೆ ವಂದಿಸುತ್ತಾ, ಹಾಗೆ ಮಲೆ ಮಹದೇಶ್ವರನ ಪಾದಾರವಿಂದಗಳಿಗೆ ವಂದಿಸುತ್ತಾ ಈ ದಿನ ಭವಿಷ್ಯ ಯಾವ ರೀತಿ ಇದೆ ನೋಡೋಣ ಬನ್ನಿ. ಮೊದಲಿಗೆ ಪಂಚಾಂಗ ಶ್ರವಣವನ್ನು ಮಾಡೋಣ. ದಕ್ಷಿಣಾಯನ ವರ್ಷ ಋತು ಶ್ರೀ ಪರಾಭವ ನಾಮ ಸಂವತ್ಸರದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ. ಈ ದಿನ ವಿಶಾಖ ನಕ್ಷತ್ರ ಇರ್ತಕ್ಕಂಥದ್ದು. ಈ ದಿನ ಶುಭಕಾಲ ಬಂದು 10:30ರಿಂದ 12 ಗಂಟೆವರೆಗೂ ಮತ್ತು 1:30ರವರೆಗೂ ತುಂಬ ಒಳ್ಳೆ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಬಂಧುಗಳೇ, ಈ ದಿನ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ 12 ರಾಶಿಗಳಿಗೆ 27 ನಕ್ಷತ್ರಗಳಿಗೆ ಯಾವ್ಯಾವ ರೀತಿ ಇದೆ ಫಲಗಳನ್ನು ನೋಡ್ಕೊಂಬರೋಣ. ಮೊದಲಿಗೆ ಮೇಷರಾಶಿಯವರಿಗೆ ಸಹಕಾರವನ್ನು ಕೊಡ್ತಕ್ಕಂಥದ್ದು, ಹೆಲ್ಪಿಂಗ್ ನೇಚರ್ ಮಾಡ್ತಕ್ಕಂಥದ್ದು, ಬೇರೆಯವ್ರಿಗೆ ತುಂಬ ಒಂದು ರೀತಿಯಲ್ಲಿ ಕಷ್ಟಕ್ಕೆ ಆಗ್ತಕ್ಕಂಥ ಒಂದು ಯೋಗ ದಿನ ಅಂತಲೇ ಹೇಳ್ಬೋದು. ಇನ್ನು ವೃಷಭ ರಾಶಿಯವರಿಗೆ ನೆಮ್ಮದಿಯಿಂದ ಇರ್ತಕ್ಕಂಥದ್ದು ವಾತಾವರಣ ಆಗ್ತಕ್ಕಂಥದ್ದಾಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಶುಭ ದಿನ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಚೆನ್ನಾಗಿರ್ತೀರ. ಇನ್ನು ಕರ್ಕಾಟಕ ರಾಶಿಯವರಿಗೆ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಮತ್ತೆ ಮೆಲ್ಕಾಗ್ತಕ್ಕಂಥದ್ದು, ಯೋಚನೆ ಮಾಡ್ತಕ್ಕಂಥದ್ದು ಜಾಸ್ತಿ ಆಗ್ತಕ್ಕಂಥದ್ದಾಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ಸಂತೃಪ್ತಿಯ ದಿನ, ಸಂತೋಷದಾಯಕವಾಗಿ ಕಾಲ ಕಳೀತಕ್ಕಂಥದ್ದು, ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಆಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಒಲವು ಪ್ರೀತಿ ವಿಶ್ವಾಸವನ್ನು ತೋರಿಸ್ತಕ್ಕಂಥ ದಿನ. ಇನ್ನು ತುಲಾ ರಾಶಿಯವ್ರಿಗಂತೂ ನಡತೆಯಿಂದ ಒಳ್ಳೆಯ ಗುಣದಿಂದ ನೀವು ಒಳ್ಳೆಯ ಜನ ಸಂಪಾದನೆ ಮಾಡ್ಕೊಳ್ತಕ್ಕಂಥ ದಿನ ಈ ದಿನ. ವೃಶ್ಚಿಕ ರಾಶಿಯವರಿಗೆ ವಿಮರ್ಶೆ ಮಾಡ್ತಕ್ಕಂಥದ್ದು, ಅಂದರೆ ನೀವೇನೇ ಮಾಡಿದರೂ ಕೂಡ ಯೋಚನೆ ಮಾಡಿ ನಿರ್ಧಾರ ತಗೊಳ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ. ಇನ್ನು ಧನುಷು ರಾಶಿಯವರಿಗೆ ಒಳ್ಳೆಯ ನಿರ್ಧಾರ ತಗೊಳ್ತೀರಿ. ವಿಶೇಷವಾಗಿ ನೀವು ತಗೊಳ್ತಕ್ಕಂಥ ನಿರ್ಧಾರದ ಮೇಲೆ ನಿಮ್ಮ ಜೀವನ ಅವಲಂಬಿತವಾಗಿರುತ್ತದೆ, ಒಳ್ಳೆಯದಾಗುತ್ತೆ ಈ ದಿನ. ಮಕರ ರಾಶಿಯವರಿಗೆ ಜಯ ಕಟ್ಟಿಟ್ಟ ಬುತ್ತಿ ಈ ದಿನ. ಸ್ವಲ್ಪ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಜಯ ತರ್ತಕ್ಕಂಥ ದಿನ ಈ ದಿನ. ಕುಂಭರಾಶಿಯವರಿಗೆ ಪ್ರೀತಿ ವಿಶ್ವಾಸವನ್ನು ಹಂಚ್ಕೊಳ್ತಕ್ಕಂಥ ದಿನ ಈ ದಿನ. ವಿಶೇಷವಾಗಿ ನಿಮ್ಮ ಪ್ರೀತಿ ಪಾತ್ರರಿಗೆ ಅವ್ರಿಗೆ ಹೇಳ್ತಕ್ಕಂಥದ್ದು ದಿನ. ಇನ್ನು ಮೀನರಾಶಿಯವರಿಗೆ ಬಂಧು ಮಿತ್ರರು ಆಗಮನವಾಗ್ತಕ್ಕಂಥ ದಿನ ಈ ದಿನ. ತುಂಬ ವಿಶೇಷವಾಗಿರ್ತಕ್ಕಂಥ ದಿನ. ನಿಮಗೆ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಕ್ಕಂಥದ್ದು. ಹೀಗೆ 12 ರಾಶಿಗಳಿಗೆ 27 ನಕ್ಷತ್ರಗಳಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರ ನಿಮಗೆ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಇಡೀ ಲೋಕನೇ ಸುಭಿಕ್ಷವಾಗಿರಲಿ. ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ. ನಾಳೆ ಎಲ್ಲರೂ ಕೂಡ ವರಮಹಾಲಕ್ಷ್ಮಿಯನ್ನು ವಿಜೃಂಭಣೆಯನ್ನು ಆಚರಣೆ ಮಾಡ್ತಾ ಇದ್ದೀರಾ. ನಾಳೆ ವಿಶೇಷವಾಗಿ ಮನೆಯೆಲ್ಲನೂ ಕ್ಲೀನಾಗೆಲ್ಲನೂ ಸ್ವಲ್ಪ ಉಪ್ಪು ಮತ್ತು ಅರಶಿನದಿಂದ ಮನೆಯಲ್ಲಿ ಸಾರಿಸ್ತಕ್ಕಂಥದ್ದು. ಮತ್ತು ವಾಸ್ಕಾಲಿಗೆ ನೀವು ಪಚ್ಚಕರ್ಪೂರ ಲವಂಗವನ್ನು ಕುಟ್ಟಿ ಪುಡಿ ಮಾಡಿ ನೀರಿನಿಂದ ತೊಳಿತಕ್ಕಂಥದ್ದು. ಸುಗಂಧ ದ್ರವ್ಯದಿಂದ ಮನೆಯನ್ನು ಕೂಡಿರ್ತಕ್ಕಂಥದ್ದು ಮಾಡ್ಕೊಳ್ಳಿ. ದಟ್ಟ ದರಿದ್ರದಿಂದ ನಿವಾರಣೆ ಮಾಡ್ಕೊಳ್ಳಿ. ಮನೆ ಯಾವತ್ತೂ ಒಳಗಡೆ ಬಂದರೆ ಗಮ್ಮಂತ ಸ್ಮೆಲ್ ಬರ್ತಾ ಇರಬೇಕು. ಆ ರೀತಿ ನೀವು ಗಂಧದಲ್ಲಾದರೂ ಲೇಪನ ಮಾಡ್ತಿರೋ, ಇಲ್ಲ ಸೆಂಟಾರು ಹೊಡ್ಕೊತಿರೋ, ಇಲ್ಲ ಪಚ್ಚಕರ್ಪೂರ ಲವಂಗವನ್ನು ಸಿಂಪಡಿಸ್ತಿರೋ ಗೊತ್ತಿಲ್ಲ. ಆದರೆ ಆ ತಾಯಿ ಬರೋ ಮುಂದುಗಡೆ, ಆ ಮಹಾಲಕ್ಷ್ಮಿ ಜಗನ್ಮಾತೆ ಬರೋ ಮುಂದುಗಡೆ ಮನೆಯೆಲ್ಲ ಗಮ್ಮಂತ ಇರಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ತಾಯಿ ಗೋಧೂಳಿ ಸಮಯದಲ್ಲಿ, ಅಂದರೆ ಬೆಳಗ್ಗೆ 6 ಗಂಟೆ ಸಮಯದಲ್ಲಿ ಪ್ರತಿಷ್ಠಾಪನೆ, ಕಳಶ ಪ್ರತಿಷ್ಠಾಪನೆ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಮತ್ತು ಅಕಸ್ಮಾತ್ ಏನಾದರೂ ಅದಾಗಿಲ್ವ ಅಂದರೂ ಕೂಡ 9 ಗಂಟೆ 5 ನಿಮಿಷದಿಂದ 10 ಗಂಟೆ 5 ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತ ಇದೆ. ಈ ಮುಹೂರ್ತದಲ್ಲಿ ಕಳಶವನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಒಳ್ಳೆಯದಾಗಲಿ, ನಿಮಗೆಲ್ಲ ಶುಭವಾಗಲಿ.